ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಭಿಯಾನ ಶುರುವಾಗಿರುವಂತದ್ದು. ಚಿಕ್ಕಮಗಳೂರಿನ ಬಿಜೆಪಿಯ ಕಚೇರಿಯಲ್ಲೇ ಕಾರ್ಯಕರ್ತರು ಗೋ ಬ್ಯಾಕ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಗೆ ಯಾವುದೇ ಕಾರಣಕ್ಕೂ ನೀವು ಟಿಕೆಟ್ ಅನ್ನ ಕೊಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಕಚೇರಿಯಲ್ಲೇ ಕಾರ್ಯಕರ್ತರ ಗೋ ಬ್ಯಾಕ್ ಘೋಷಣೆ ಇದು. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡವೇ ಬೇಡ ಅಂತ ಕೂಗು. ಚಿಕ್ಕಮಗಳೂರು ಜಿಲ್ಲೆಯ 5 MLA ಸ್ಥಾನವನ್ನು ಕಳೆದುಕೊಂಡಿದ್ದೇವೆ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ನಿರ್ವಹಣಾ ಸಮಿತಿ ವಿರುದ್ಧ ಕಾರ್ಯಕರ್ತರ ಆಕ್ರೋಶ ಇದು. ಆರಗ ಜ್ಞಾನೇಂದ್ರ ಚುನಾವಣಾ ಉಸ್ತುವಾರಿ ಭಾನು ಪ್ರಕಾಶ್ ಮುಂದೆ ಘೋಷಣೆಯನ್ನ ಕೂಗಿರುವಂಥದ್ದು. ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಅಭಿಯಾನ ನಡೀತಾ ಇರುವಂಥದ್ದು. ಅದು ಕೂಡ ಬಿಜೆಪಿ ಕಚೇರಿಯಲ್ಲೇ ಬಿಜೆಪಿಯ ಕಾರ್ಯಕರ್ತರು ಗೋ ಬ್ಯಾಕ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಈ ಸಲ MP ಟಿಕೆಟ್ ಕೊಡಬಾರ್ದು. ನೀವು ಕೊಡೋದಿದ್ರೆ 5 ಜನ ನಮ್ಮವರೇ ಇರ್ತಾರೆ ಚಿಕ್ಕಮಗಳೂರಿನವರು, ಅವ್ರಿಗೆ ಕೊಡಿ. ಈ ಹಿಂದೆ ನಾವು ಕಳ್ಕೊಂಡಿದ್ವಿ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 5 ಜನ MLA ಸ್ಥಾನವನ್ನು ಈಗಾಗಲೇ ಕಳೆದುಕೊಂಡಿದ್ವಿ. ಅವರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡಿ, ಇಲ್ಲಾಂದ್ರೆ ಬೇರೆ ಹೊಸಮುಖ ಅವ್ರಿಗೆ ಕೊಡಿ. ಅದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಡಿ, MP ಟಿಕೆಟ್ ಕೊಡಬೇಡಿ ಎನ್ನುವಂತ ನಿಟ್ಟಿನಲ್ಲಿ ಈಗ ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರೆ ಗೋ ಬ್ಯಾಕ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಚುನಾವಣಾ ನಿರ್ವಹಣಾ ಸಮಿತಿ ವಿರುದ್ಧ ಕಾರ್ಯಕರ್ತರ ಆಕ್ರೋಶ. ಆರಗ ಜ್ಞಾನೇಂದ್ರ ಚುನಾವಣಾ ಉಸ್ತುವಾರಿ ಭಾನು ಪ್ರಕಾಶ್ ಮುಂದೆ ಘೋಷಣೆ ಮೊಳಗ್ತಾ ಇರುವಂತದ್ದು. ಸಮಸ್ಯೆ PO STMC ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಕೊಡಿಸಿ ದೇಶಿನಿ ಕಳಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕಾಗೋದಿಲ್ಲ, ಕೊಡ್ತಾರೆ ಅವರಿಗಂತ BS ಯಡಿಯೂರಪ್ಪನವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದರ ನಡುವೆ ಈಗ ಚಿಕ್ಕಮಗಳೂರು ಬಿಜೆಪಿ ಘಟಕದಲ್ಲೇ ಈಗ ವೈಮನ್ಸ್ ಕಂಡು ಬಂದಿರುವಂಥದ್ದು, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಲ್ಲಿ ಏನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ? ಖಂಡಿತ ಈಗಾಗಲೇ ಏನೋ ಒಂದು ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಇವತ್ತೊಂದು ಚುನಾವಣಾ ಸಮಿತಿ ಸಭೆ ಇತ್ತು. ಅದರಲ್ಲಿ ನಿರ್ವಹಣಾ ಸಮಿತಿಯ ಸದಸ್ಯರಾದಂತಹ ಆರಗ ಜ್ಞಾನೇಂದ್ರ ಮತ್ತೆ ಭಾನು ಪ್ರಕಾಶ್ ಕೂಡ ಆಗಮಿಸಿದ್ರು. ಮೇಲ್ಭಾಗದಲ್ಲಿ ಒಂದು ಕೆಲವು ಬಿಜೆಪಿಯ ಮುಖಂಡರು ಏನಿದ್ದಾರೆ ಅವ್ರ ಜೊತೆ ಸಭೆ ನಡೆಸೋ ಸಂದರ್ಭದಲ್ಲಿ ಬೇರೆ ಕಾರ್ಯಕರ್ತರು ಒಳಪ್ರವೇಶಿಸಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಬೇಡಿ, ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದ್ರೆ ನಾವ್ ಯಾರು ಕೆಲಸ ಮಾಡೋದಿಲ್ಲ ಅಂತ ಕೂಡ ಆರೋಪವನ್ನ ಮಾಡ್ತಾರೆ. ಅದಾದ ನಂತರ ಕೆಲವೊಂದು ಕಳೆದ ಬಾರಿ ಯಡಿಯೂರಪ್ಪನವರು ಬಂದ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಟಿಕೆಟ್ ಘೋಷಣೆ ಮಾಡಿರುವಂತದ್ದು ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಅಲ್ಲಿ ವಿಚಾರಕ್ಕೆ ಬಂದಿರುವಂತದ್ದು. ಒಟ್ಟಾರೆ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಘೋಷಣೆ ಈಗ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನಿಕೇಶ್.